ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸಮಾಜದ ಬಂಧುಗಳೇ, ರಾಜ್ಯಾದ್ಯಂತ ನಾಳೆ ದಿವಸ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂಥ ಓನನ್ನ ಪಂಚಮಸಾಲಿ ಬಂಧುಗಳೇ, ನಾಳೆ ನಡೆಯುವಂಥ ಐತಿಹಾಸಿಕ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಪೂರ್ವಭಾವಿ ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ನಾಳೆ ಸಮಯಕ್ಕೆ ಸರಿಯಾಗಿ ಏನು ಸುವರ್ಣ ವಿಧಾನಸೌಧದ ಎದುರುಗಡೆ ಇಲ್ಲೇ ವಿಧಾನಸೌಧ ಕಾಣುತ್ತೆ, ಅದ್ರ ಎದುರು ಭಾಗದಲ್ಲೇ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಿದೆ. ಈ ಒಂದು ವೇದಿಕೆಯ ಹೆಸರು ಲಿಂಗಾಯತ ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತ ಹೆಸರಿಟ್ಟಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಸಮಾವೇಶ ನಡೆಯುತ್ತೆ. ನಮ್ಮ ಜಿಲ್ಲಾಧಿಕಾರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಬಂದು ಸ್ವತಃ ಜಿಲ್ಲಾಧಿಕಾರಿಗಳು, ನಗರ ಆಯುಕ್ತರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾಗಿರುವಂತಹ ಭಯದ ವಾತಾವರಣದಲ್ಲೇ ನಿರ್ಭಯವಾಗಿ ಧೈರ್ಯದಿಂದ ಈ ಮುಂಚೆ ಯಾವ ರೀತಿ ಉತ್ಸಾಹದಿಂದ ಇದ್ರೆ 100 ಪಟ್ಟು 100,000ದೊಂದಿಗೆ ನಾಳೆ ನಡೆಯುವಂತಹ ಈ ಹೋರಾಟಕ್ಕೆ ತಾವೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಟೊಯೋಟಾ ಶೋರೂಮ್ ಇದೆಯಲ್ಲ, ಟೊಯೋಟಾ ಶೋರೂಮ್ ಹಿಂಭಾಗದಲ್ಲಿಯೇ ಈ ಒಂದು ವೇದಿಕೆ, ಬಹಳ ಎತ್ತರ ಪ್ರದೇಶದಲ್ಲಿ ಕೊಂಡೆಸ್ಕೊಪ್ಪ ಅಂತ ಏರಿಯಾ, ಇದೇ ಪ್ರದೇಶದಲ್ಲಿ ವೇದಿಕೆ ಮಾಡಲಾಗ್ತಿದೆ. ಬರುವಂತ ಎಲ್ಲಾ ಜನರಿಗೂ ಸಹ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿ ಮಾಡಲಾಗಿದೆ. ಬರುವಂತ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಸಾದದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಆಸಕ್ತಿ ಇದ್ರೆ ರೊಟ್ಟಿ ಬುತ್ತಿ ಕಟ್ಕೊಂಬರ್ರಿ. ಇಲ್ಲಿ ಅಂತೂ ಬರುವಂತ ಎಲ್ಲಾ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಲಿಕ್ಕೆ ಸಮಿತಿ ಇವತ್ತು ಸನ್ನದ್ಧವಾಗಿದೆ. ನಾಳೆ ನಡೆಯುವಂತ ಸಮಾವೇಶ ಮಧ್ಯಾಹ್ನ ಬಹುತೇಕ 1 ಗಂಟೆ ಸಮಾವೇಶ ಆಗುತ್ತೆ. ಅಷ್ಟೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜದ ಹಕ್ಕೊತ್ತಾಯವಾಗಿರ್ತಕ್ಕಂಥ 2A ಮೀಸಲಾತಿಯನ್ನ ಮತ್ತು ಈ ಸಮುದಾಯದ ಹಕ್ಕೊತ್ತಾಯವಾಗಿರ್ತಕ್ಕಂಥ ಸೆಂಟ್ರಲ್ OBC ಶಿಫಾರಸು ಆದೇಶ ಪತ್ರವನ್ನ ಎರಡನ್ನೂ ತೆಗೆದುಕೊಂಡ್ಬಿಟ್ಟು ವೇದಿಕೆಯಲ್ಲಿ ಒಪ್ಪಿಸಿದ್ದೆ ಆದ್ರೆ ಹೈದರಾಬಾದ್ ತಂದಿರತಕ್ಕಂಥ ಮುತ್ತಿನ ಹಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಹಾಕಿ ಅಭಿನಂದಿಸ್ತೇವೆ. ಇಲ್ಲದೆ ಹೋದ್ರೆ ಹರಹರ ಮಹಾದೇವ್ ಅಂತೇಳಿ ಸುವರ್ಣ ವಿಧಾನಸೌಧಕ್ಕೆ ಶಾಂತಿ ರೀತಿಯಿಂದ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತೇವೆ. ಎಲ್ಲಾ ವಾಹನಗಳನ್ನು ಸಹ ಯಾವುದೇ ವಾಹನಗಳನ್ನ ತಡೆಗಟ್ಟೋ ಪ್ರಯತ್ನ ಮಾಡಿದ್ರೆ, ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಎಲ್ಲವನ್ನೂ ಬಿಡುಗಡೆಗೊಳಿಸಲಿಕ್ಕೆ ಇನ್ನೇನು ಕೆಲವೇ ನಿಮಿಷಗಳ ಜಿಲ್ಲಾಧಿಕಾರಿಗಳು ಎಲ್ಲ ಮೌಖಿಕ ಆದೇಶ ಮಾಡಿದ್ದಾರೆ. ಈಗ ಅಧಿಕೃತ ಆದೇಶ ಮಾಡ್ತಾರೆ. ಸ್ವತಃ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಹ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು, CC ಪಾಟೀಲ್ರು, MR ಪಾಟೀಲ್ರವರು, ಇವರೆಲ್ಲರ ಹೋರಾಟಕ್ಕೆ ಮುಖ್ಯವಾಗಿ ವಿರೋಧ ಪಕ್ಷ ನಾಯಕರಿರ್ತಕ್ಕಂಥ R ಅಶೋಕ್ ಅವರಾಗಿರ್ಲಿ, ಈಗ ವಿಜೇಂದ್ರ ಅವರು ಬಂದು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಹೋರಾಟಕ್ಕೆ ಮಾಡಿ ಮುಖ್ಯಮಂತ್ರಿಗಳು ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಸರ್ಕಾರವೇ ನಮ್ಮ ಹೋರಾಟಕ್ಕೆ ಒಪ್ಪಿಗೆ ಕೊಟ್ಟು ಆದೇಶವನ್ನು ಹಿಂಪಡೆದ ಹಿನ್ನೆಲೆ ಒಳಗೆ ಮುಕ್ತವಾಗಿ ತಾವೆಲ್ಲ ಮನೆಗೊಬ್ಬ ಪಂಚಮಸಾಲಿ ರಾಯಣ್ಣನಂತೆ ಬನ್ನಿ, ಮನೆಗೊಬ್ಬ ಪಂಚಮಸಾಲಿ ತಾಯಿ ಚೆನ್ನಮ್ಮನಂತೆ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಹಕ್ಕನ್ನು ಪಡೆದುಕೊಳ್ಳುವಂತ ಹೋರಾಟಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಸಮಾಜದ ಪರವಾಗಿ ನಾನು ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ತೀನಿ. ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ಏನು ನಮ್ಮ ಜಿಲ್ಲಾಧಿಕಾರಿ ಮಾತುಕತೆ ಮಾಡಿದಪ್ಪ ಅಂದ್ರೆ, ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ಟ್ರ್ಯಾಕ್ಟರ್ಗಳು ಈ ಬೆಳಗಾವಿ ಸುತ್ತಮುತ್ತ ಪ್ರದೇಶಗಳಲ್ಲಿ ತಮ್ಮ ತಮ್ಮ ಸಂಬಂಧಿಕರು, ತಮ್ಮ ಬೀಗರುಗಳ ತೋಟಗಳಲ್ಲಿ ಮತ್ತು ಹೊಲಗದ್ದೆಗಳಲ್ಲಿ ಈಗಾಗಲೇ ಬಂದು ಜಮಾವಣೆ ಆಗ್ಬಿಟ್ಟೆ. ಅವ್ರಿಗೆ ನಾವು ಏನ್ ಸಂದೇಶ ಕೊಟ್ಟಿವಪ್ಪ ಅಂದ್ರೆ, ಸಿಟಿ ಒಳಗೆ ಬಂದು ಜನರು ವಾಹನಗಳಿಗೆ ತೊಂದರೆ ಆಗ್ಬಾರ್ದ ಕಾರಣಕ್ಕೆ ನೀವೆಲ್ಲರೂ ಅಲ್ಲೇ ಇರಿ. ನಾನು ಈ ಅಧಿವೇಶನ ಮುಖ್ಯಮಂತ್ರಿಗಳು ಏನು ನಮ್ಗೆ ಸ್ಪಂದನೆ ಮಾಡ್ತಾರೆ ಸಮಾವೇಶ ಮುಗಿದ್ರೊಳಗಾಗನೆ, ಆ ಸ್ಪಂದನೆ ಏನಾದ್ರು ಪೂರಕವಾಗಿದ್ರೆ ತಾವು ಸಿಟಿ ಒಳಗೆ ಬರುವಂತ ಅವಶ್ಯಕತೆ ಇಲ್ಲ. ಸ್ಪಂದನೆ ಪೂರಕವಾಗದೇ ಇದ್ರೆ ನಾವೇನು ಅಧಿವೇಶನ ಮುತ್ತಿಗೆ ಹಾಕ್ತಿವಿ, ನಾವು ಸಂದೇಶ ಕೊಡ್ತಾ ಆಗ ಎಲ್ಲಾ ಟ್ರ್ಯಾಕ್ಟರ್ಗಳು ಸಹ ನಮ್ಮ ಜೊತೆಲಿ ಹೋರಾಟಕ್ಕೆ ಧುಮುಕುವ ಪ್ರಯತ್ನವನ್ನು ಮಾಡ್ರಿ. ಈಗ ಹೊರಗಡೆ ಬರುವಂತ ವಾಹನಗಳಿಗೆ ತೊಂದರೆ ಆಗಬಾರ್ದ ಕಾರಣಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿ ಮನವಿ ಮೇರೆಗೆ ನಿಮ್ಮ ಟ್ರ್ಯಾಕ್ಟರ್ಗಳು ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಪ್ರದೇಶಗಳಲ್ಲಿ ತಾವೆಲ್ಲ ಬಂದು ಜಮಾವಣೆ ಆಗ್ಲಿ. ಯಾವುದೇ ಕಾರಣಕ್ಕೂ ನಮ್ಮ ವಾಹನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರ ಚರ್ಚೆ ಮಾಡಿವಿ. ಇನ್ನಷ್ಟು ಚರ್ಚೆಗಳನ್ನ ನಮ್ಮ ಶಾಸಕರೊಂದಿಗೆ ಮಾತಾಡಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಮನವೊಲಿಸುತ್ತಾರೆ. ತಡೆಯುವ ಮೂಲಕ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಅಲ್ಲ, ಸರ್ಕಾರ ಅಂತೂ ಹಿಂದೆ ಯಾವ ಸರ್ಕಾರ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಿಲ್ಲ. ನಮಗೆ ಬಹಳ ದೊಡ್ಡ ಅರೇಂಜ್ಮೆಂಟ್ ಮಾಡ್ತು. ಕಾರಣ ಕಳೆದ 15 ದಿವಸಗಳಿಂದ ನಮ್ಮ ಸಮಾಜದ ಒಬ್ಬ ಕೂಲಿ ಮಾಡುವಂತ ವ್ಯಕ್ತಿಯ ಮನೆಗೆ ಹೋಗಿ ನೀವ್ ಹೋಗ್ತೀಯ, ಎಷ್ಟು ಜನ ಹೋಗ್ತೀಯಾ, ನೀನ್ ಆಧಾರ್ ಕಾರ್ಡ್ ಕೊಡು, ನೀವ್ ಬಾಂಡ್ ಕೊಡು, ಹಿಂಗೆ ಅರೇಂಜ್ಮೆಂಟ್ ಮಾಡಿದ್ದು ಬರೀ ಟೀಚರ್ಸ್ ಹೆಂಗ್ ಮಾಡ್ತಾರಲ್ಲ ಅಂತ ಅನ್ಕೊಂಡಿದ್ದು, ಅಷ್ಟು ಅರೇಂಜ್ಮೆಂಟ್ ಮಾಡಿದ್ರು. ಅದು ನಮ್ ಜನ ಧೈರ್ಯವಾಗಿ ಮುನ್ನೋಕ್ ಪ್ರಯತ್ನ ಮಾಡಿ ಕೊನೆಗೆ ಈ ಪ್ರದೇಶಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೂ ನಮ್ ಜನ ರೆಡಿಯಾಗಿ ಚಾದರ ಗೂಡಾರ ಹಾಕೊಂಡು ಹೋರಾಟ ಮಾಡ್ತೀವಿ. ಕೊನೆಗೆ ಜಿಲ್ಲಾಧಿಕಾರಿಗಳು ನಿನ್ನೆ ಆದೇಶ ಇದೆಯಲ್ಲ, ಅದು ಬಹಳ ದೊಡ್ಡ ನಮಗೆ ನೋವು ಉಂಟಾಯ್ತು. ಇಡೀ ರಾಜ್ಯಾದ್ಯಂತ ಸಮಾಜ ಬಂದ ಬಹಳ ದೊಡ್ಡ ನಿರಾಶೆ ಆಯ್ತು. ಆದ್ರೂ ನಮ್ ಜನ ದೇವ್ರ ನಮಗೆ ಕಾಲ್ ಕೊಟ್ಟಾನ, ನೀವು ಕಾರ್ ತಡೆಯಡಿ ನಡ್ಕೊಂತಾದ್ರೂ ಹೋಗ್ತೇವೆ ಅಂತ ಹೇಳಿ ಜನ ಸಂಕಲ್ಪ ತೊಟ್ಟು ನಮ್ಮೆಲ್ಲರೂ ಹೋರಾಟಕ್ಕೆ ಮಾಡೋದು. ಇವತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ಸ್ಪಂದನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜನ ಕೇಳ್ತೀನಿ, ಶಾಂತಿ ರೀತಿಯಿಂದ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದ ಒಳಗೆ ಯಾವುದೇ ಭಾವೋದ್ಯಕ್ಕೆ ಒಳಗಾರ್ದೇ ನಾವೆಲ್ಲರೂ ಶಾಂತಿ ರೀತಿಯಿಂದ ಹಕ್ಕನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ಈ ಮೂಲಕವೇ ಸಮಾಜ ಬಾಂಧವರಿಗೆ ನಾವು ಮನವಿ ಮಾಡ್ತೀವಿ.